ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಎಕ್ಸೆಲ್ ಫೈಲ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಫೈಲ್ಸ್ ಇಲ್ಲಿ ನಮಗೆ ಸಿಗುತ್ತೆ ಎಕ್ಸೆಲ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಫೈಲ್ ಓಪನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಎಕ್ಸೆಲ್ 2019 ಇಲ್ಲಿ ನಮಗೆ ಆಪ್ಷನ್ಸ್ ಇದೆ. ಹೋಮ್, ನ್ಯೂ, ನಂತರ ಓಪನ್, ಬ್ಲಾಂಕ್ ವರ್ಕ್ ಬುಕ್ ಅಥವಾ ನ್ಯೂ ಪೇಜ್ ಬೇಕಂದ್ರೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಇದೆ ಇಲ್ಲಿ ಓಪನ್. ನಾವು ಯಾವುದಾದ್ರೂ ಎಕ್ಸೆಲ್ ಫೈಲ್ ಅನ್ನ ಸೇವ್ ಮಾಡಿದ್ರೆ ಆ ಫೈಲ್ ಅನ್ನ ಓಪನ್ ಮಾಡೋದಕ್ಕೆ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಆಪ್ಷನ್ ಇದೆ ಮೋರ್ ಟೆಂಪ್ಲೇಟ್ಸ್. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ಕ್ಯಾಟಗರಿಯ ಟೆಂಪ್ಲೇಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವು ಈ ಯಾವುದೇ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು ಬಿಸ್ನೆಸ್, ಪರ್ಸನಲ್, ಲೀಸ್ಟ್, ಬಜೆಟ್ಸ್, ಚಾರ್ಟ್ಸ್, ಕ್ಯಾಲೆಂಡರ್, ಈ ರೀತಿಯಾಗಿ ಯಾವುದೇ ಟೆಂಪ್ಲೇಟ್ ಅನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು. ನಾನು ಕ್ಯಾಲೆಂಡರ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಕ್ಯಾಲೆಂಡರ್ ಟೆಂಪ್ಲೇಟ್ಸ್ ಅಲ್ಲಿ ಹಲವಾರು ರೀತಿಯ ಟೆಂಪ್ಲೇಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವು ಯಾವುದೇ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ರೀತಿಯ ಫಾರ್ಮ್ಯಾಟ್ಸ್, ಡಿಸೈನ್ಸ್. ನಿಮಗಿಲ್ಲಿ ಯಾವ ಟೆಂಪ್ಲೇಟ್ಸ್ ಬೇಕೋ ನೀವು ಯೂಸ್ ಮಾಡಬಹುದು. ನಾನಿಲ್ಲಿ ಈ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕ್ಯಾಲೆಂಡರ್ ಬಂದಿದೆ ಅಂತ. ಇಲ್ಲಿ ಯಾವ ಇಯರ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ಡೇಟ್, ಯಾವ ಫೆಸ್ಟಿವಲ್, ನೀವು ಈ ರೀತಿಯಾಗಿ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಚೇಂಜಸ್ ಅನ್ನ ನಾವು ಮಾಡಬಹುದು. ನಂತರ ಫೈಲ್, ಮೋರ್ ಟೆಂಪ್ಲೇಟ್ಸ್, ಕ್ಯಾಲೆಂಡರ್ಸ್, ಬೇರೆ ಕ್ಯಾಲೆಂಡರ್ ಅನ್ನ ತಗೊಳ್ಳೋಣ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು 2021 ಕ್ಯಾಲೆಂಡರ್. ಈ ರೀತಿಯಾಗಿ ಸಹ ನೀವು ಕ್ಯಾಲೆಂಡರ್ ಅನ್ನ ಮಾಡಬಹುದು. ಇಲ್ಲಿ ಯಾವುದೇ ಚೇಂಜಸ್ ಅನ್ನ ನೀವು ಮಾಡಬಹುದು. ಟೆಕ್ಸ್ಟ್ ಕಲರ್ಸ್, ಫಾಂಟ್ ಸೈಜ್, ಫಾಂಟ್ ಡಿಸೈನ್ಸ್ ಅಥವಾ ಯಾವುದೇ ಫೆಸ್ಟಿವಲ್ ನ ನೀವು ಟೈಪ್ ಮಾಡೋ ಹೋಗಿದ್ರೆ ಟೈಪ್ ಮಾಡಬಹುದು. ಟೆಕ್ಸ್ಟ್ ಅನ್ನ ಆಡ್ ಮಾಡಬಹುದು ಅಥವಾ ಹಾಲಿಡೇಸ್, ಯಾವುದೇ ಡೇಟ್ ಅನ್ನ ಹೈಲೈಟ್ ಮಾಡೋಗಿದ್ರೆ ಕಲರ್ ಅಥವಾ ಫಿಲ್ ಕಲರ್ ಅನ್ನ ನಾವು ಇಲ್ಲಿ ಚೇಂಜ್ ಮಾಡಬಹುದು. ಈ ರೀತಿಯಾಗಿ ನಾವು ಕ್ಯಾಲೆಂಡರ್ ಫಾರ್ಮೆಟ್ ಅನ್ನ ಯೂಸ್ ಮಾಡಬಹುದು ಎಕ್ಸೆಲ್ ಅಲ್ಲಿ. ನಂತರ ಮೋರ್ ಟೆಂಪ್ಲೇಟ್ಸ್, ಚಾರ್ಟ್ಸ್. ಎಕ್ಸೆಲ್ ಅನ್ನ ನಾವು ತುಂಬಾ ಯೂಸ್ ಮಾಡ್ತೀವಿ ಕಂಪನಿಗಳಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಇಲ್ಲಿ ಹಲವಾರು ಟೈಪ್ಸ್ ಚಾರ್ಟ್ ಬರುತ್ತೆ. ನಿಮಗೆ ಯಾವ ಟೈಪ್ ಚಾರ್ಟ್ ಬೇಕು ನೀವು ಇಲ್ಲಿಂದ ಸಹ ಇನ್ಸರ್ಟ್ ಮಾಡಬಹುದು. ನಂತರ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಈ ಚಾರ್ಟ್ ಗಳನ್ನೇ ನಾವು ಯೂಸ್ ಮಾಡಬಹುದು. ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಡೇಟಾ ಇದೆ. ನಂತರ ಡೇಟಾ, ಮೆಜರ್ಮೆಂಟ್ಸ್, ಇಲ್ಲಿ ನಮ್ಮ ಚಾರ್ಟ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ನಾವಿಲ್ಲಿ ಡೇಟಾನಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿದ್ರೆ ಇಲ್ಲಿ ಚಾರ್ಟ್ ಅಲ್ಲಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನಾವು ಚಾರ್ಟ್ ಸಹ ಯೂಸ್ ಮಾಡಬಹುದು. ನಂತರ ಮೋರ್ ಟೆಂಪ್ಲೇಟ್ಸ್, ಬಜೆಟ್ಸ್. ನಾವು ಟ್ಯಾಲಿಯಲ್ಲಿ ಏನು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತೀವಿ ಅದೇ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಎಕ್ಸೆಲ್ ಅಲ್ಲಿ ಸಹ ಮಾಡಬಹುದು. ಈ ಟೆಂಪ್ಲೇಟ್ಸ್ ಗಳನ್ನ ಸಹ ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ಯಾವುದೇ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೆಲೆಕ್ಟ್, ನಂತರ ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ಅಕೌಂಟ್ ಟೈಟಲ್, ಆಕ್ಚುಯಲ್, ಬಿಲ್ಲಿಂಗ್ ಅಮೌಂಟ್, ಬಜೆಟ್, ರಿಮೈನಿಂಗ್ ಅಮೌಂಟ್. ಈ ರೀತಿಯಾಗಿ ನೀವು ಬ್ಯಾಲೆನ್ಸ್ ಶೀಟ್ ಸಹ ಇಲ್ಲಿ ಮಾಡಬಹುದು ಅಥವಾ ಬಜೆಟ್ ಶೀಟ್. ಈ ರೀತಿಯಾಗಿ ಸಹ ನೀವು ಈ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಬಹುದು. ಇಲ್ಲಿ ಯಾವುದೇ ಚೇಂಜಸ್ ನೀವು ಮಾಡಬಹುದು. ನಂತರ ಫೈಲ್, ಮೋರ್ ಟೆಂಪ್ಲೇಟ್ಸ್, ಲೀಸ್ಟ್. ಈ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ನೀವು ಈ ರೀತಿಯ ಟೆಂಪ್ಲೇಟ್ಸ್ ಗಳು ಸಹ ಯೂಸ್ ಮಾಡಬಹುದು. ನಂತರ ಫೈಲ್, ಮೋರ್ ಟೆಂಪ್ಲೇಟ್ಸ್, ಬಿಸ್ನೆಸ್ ಟೆಂಪ್ಲೇಟ್ಸ್. ಇಲ್ಲಿ ಹಲವಾರು ಟೆಂಪ್ಲೇಟ್ಸ್ ಸಿಗುತ್ತೆ. ಡಿಸೈನ್ ಸಹ ನೀವು ಇಲ್ಲಿ ನೋಡಬಹುದು. ನಿಮಗೆ ಯಾವ ಟೆಂಪ್ಲೇಟ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು.
ಸೆಲೆಕ್ಟ್, ಕ್ರಿಯೇಟ್. ಈ ರೀತಿಯಾಗಿ ಇಲ್ಲಿ ಯಾವುದೇ ಚೇಂಜಸ್ ನೀವು ಮಾಡಬಹುದು. ನಂತರ ಫೈಲ್, ನಾವು ರೀಸೆಂಟ್ ಓಪನ್ ಮಾಡಿರುವಂತಹ ಫೈಲ್ ಅಥವಾ ರೀಸೆಂಟ್ ಆಗಿ ಯಾವ ಫೈಲ್ಗಳಲ್ಲಿ ವರ್ಕ್ ಮಾಡಿರ್ತೀವಿ ಆ ಫೈಲ್ಗಳು ನಮಗಿಲ್ಲಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ಬ್ಲಾಂಕ್ ವರ್ಕ್ ಬುಕ್ ಅಥವಾ ನ್ಯೂ ಪೇಜ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಮಗೆ ಒಂದು ಹೊಸ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ನಾವು ಎಕ್ಸೆಲ್ ಅನ್ನ ಕ್ಯಾಲ್ಕುಲೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಟೈಟಲ್ ಬಾರ್, ನಂತರ ಇದು ಮೆನು ಬಾರ್, ಹೋಮ್ ಮೆನು, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ ಅಂಡ್ ಹೆಲ್ಪ್. ಈ ರೀತಿಯಾಗಿ ಮೆನುಗಳು ನಮಗೆ ಸಿಗುತ್ತೆ. ನಂತರ ಇದು ಫಾರ್ಮುಲಾ ಬಾರ್ ಅಂತೇಳಿ ನಾವಿಲ್ಲಿ ಕರಿಬಹುದು. ನಂತರ ಸ್ಟೇಟಸ್ ಬಾರ್. ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಎಷ್ಟು ಕಾಲಮ್ಸ್ ಮತ್ತೆ ಎಷ್ಟು ರೋಗಳಿರುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ಗಳಿದೆ ಅಂತ. ಈ ರೀತಿಯಾಗಿ ನೀವು ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ಗಳಿದೆ ಎಕ್ಸೆಲ್ ಒಂದು ಶೀಟ್ ಅಲ್ಲಿ ನೀವು ಕೌಂಟ್ ಮಾಡಬಹುದು. ನಂತರ ಇದನ್ನೆಲ್ಲ ನಾವು ಎಕ್ಸೆಲ್ ಅಲ್ಲಿ ಕಾಲಮ್ಸ್ ಅಂತೀವಿ. ನಂತರ ಇದನ್ನೆಲ್ಲ ನಾವು ಇಲ್ಲಿ ರೋ ಅಂತೇಳಿ ಕರಿತೀವಿ. ಒಂದು ಶೀಟ್ ಮಾತ್ರ ಇದೆ. ಇನ್ನೊಂದು ಶೀಟ್ ಅನ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಶೀಟ್ 2, ಶೀಟ್ 3, ಶೀಟ್ 4, ಶೀಟ್ 5. ಈ ರೀತಿಯಾಗಿ ನೀವು ಎಷ್ಟು ಶೀಟ್ಗಳು ಬೇಕು ನಿಮ್ಗೆ ಅಷ್ಟು ಶೀಟ್ಗಳನ್ನ ಒಂದೇ ಎಕ್ಸೆಲ್ ಫೈಲ್ ಅಲ್ಲಿ ನೀವು ಓಪನ್ ಮಾಡಬಹುದು. ನಂತರ ಯಾವುದೇ ವರ್ಕ್ ಅನ್ನ ಮಾಡಬಹುದು. ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ. ನಂಬರ್ಸ್, ಟೇಬಲ್ಸ್, ವೀಕ್ ಡೇಸ್ ಇರ್ಬೋದು ಅಥವಾ ಮಂತ್ಸ್ ಇರ್ಬೋದು, ಆಟೋಮೆಟಿಕ್ ಆಗಿ ನಮ್ಗೆ ಬರುತ್ತೆ. ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ 1 ಮತ್ತೆ 2 ಈ ರೀತಿಯಾಗಿ ಟೈಪ್ ಮಾಡ್ತಾ ಇದ್ದೀನಿ. ನನಗೆ ನಂಬರ್ಸ್ ಬೇಕು 100 ವರೆಗೆ ಅಥವಾ 1000 ವರೆಗೆ. ನೀವು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರ ಅಂದ್ರೆ ನಿಮ್ಗೆ ಸೀರಿಯಲ್ ನಂಬರ್ಸ್ ಬೇಕಂದ್ರೆ ನೀವು ಈ ರೀತಿಯ ಆಪ್ಷನ್ ಗಳನ್ನ ಯೂಸ್ ಮಾಡಬಹುದು. 2 ರೋಗಳನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಾವು ಇಲ್ಲಿ ಮೌಸ್ ಕರ್ಸರ್ ಅನ್ನ ತಗೊಂಡಿದ್ರೆ ಪ್ಲಸ್ ಸಿಂಬಲ್ ನಮ್ಗಿಲ್ಲಿ ಬರುತ್ತೆ. ನಾವು ನಂತರ ಮೌಸ್ ಕೀಯನ್ನ ಕ್ಲಿಕ್ ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ನಂಬರ್ಸ್ ಬೇಕು ನೀವು ಇಲ್ಲಿ ಡ್ರ್ಯಾಗ್ ಮಾಡಬಹುದು. ಇದೇ ರೀತಿಯಾಗಿ 2, ನಂತರ 4 ಟೇಬಲ್ ಸಹ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಬಹುದು. ನಂತರ ಇಯರ್ 2020, 2021 ಈ ರೀತಿಯಾಗಿ ಇಯರ್ಸ್ ಸಹ ನಮ್ಗೆ ಇಲ್ಲಿ ಬರುತ್ತೆ, ನಾವು ಡ್ರ್ಯಾಗ್ ಮಾಡಬಹುದು. ನಂತರ ಏಪ್ರಿಲ್, ಮೇ, ಮಂತ್ ಸಹ ಡ್ರ್ಯಾಗ್ ಮಾಡಬಹುದು. ಮಂತ್ ಸಹ ನಮ್ಗಿಲ್ಲಿ ಬರುತ್ತೆ. ನಂತರ ವೀಕ್ಸ್, ಸಂಡೇ, ಮಂಡೇ ಈ ರೀತಿಯಾಗಿ ನಮ್ಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. MS ಎಕ್ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ನಾವು ವರ್ಕ್ ಮಾಡ್ತಾ ಮಾಡ್ತಾ ಕಲಿಬೇಕಾಗುತ್ತೆ ಇದನ್ನೆಲ್ಲ. ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಕ್ಯಾಲ್ಕುಲೇಷನ್ ಅನ್ನ ತುಂಬಾ ಈಸಿಯಾಗಿ ಮಾಡಬಹುದು. ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ನಾನಿಲ್ಲಿ ನಂಬರ್ಸ್ ಅನ್ನ ಕೌಂಟ್ ಮಾಡಬೇಕು. ನಾನಿಲ್ಲಿ ಕೆಲವು ನಂಬರ್ಸ್ ಅನ್ನ ಬರಿತಾ ಇದ್ದೀನಿ. ನಾವು ಈ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟರ್ ಇಂದ ಕ್ಯಾಲ್ಕುಲೇಟ್ ಮಾಡಬಹುದು. ಆದ್ರೆ ನಾವು MS ಎಕ್ಸೆಲ್ ಅಲ್ಲಿ ಕೌಂಟ್ ಮಾಡಬೇಕು, ನಂಬರ್ಸ್ ಅನ್ನ ಟೋಟಲ್ ಮಾಡ್ಬೇಕಂದ್ರೆ ನಾವು ಯಾವುದೇ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಆಪ್ಷನ್ ಇದೆ ಆಟೋ ಸಮ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮ್ಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಎಷ್ಟು ರೋಗಳನ್ನ ಇಲ್ಲಿ ಕೌಂಟ್ ಮಾಡಬೇಕು. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. 2 ರೋ ಅಷ್ಟೇ ನಂಬರ್ಸ್ ಅನ್ನ ನಾನಿಲ್ಲಿ ಕೌಂಟ್ ಮಾಡಬೇಕು, ಅಥವಾ 3 ರೋ ನಂಬರ್ ಅನ್ನ ಕೌಂಟ್ ಮಾಡಬೇಕು, ಅಥವಾ ಈ 4 ರೋ ನಂಬರ್ಸ್ ಅನ್ನ ಕೌಂಟ್ ಮಾಡಬೇಕು, ಅಥವಾ ಬೇರೆ ಯಾವುದೇ ನಂಬರ್ಸ್ ಅನ್ನ ನೀವು ಇಲ್ಲಿ ಕೌಂಟ್ ಮಾಡಬಹುದು. ಈ ರೀತಿಯಾಗಿ ಸೆಲೆಕ್ಟ್, ಇಲ್ಲಿ ಎಷ್ಟು ಬಾಕ್ಸ್ ಗಳು ಸೆಲೆಕ್ಟ್ ಆಗಿದೆ ಆ ನಂಬರ್ಸ್ ಇಲ್ಲಿ ಕೌಂಟ್ ಆಗುತ್ತೆ. ಎಂಟರ್. ಈ ರೀತಿಯಾಗಿ ನೀವು ಇಲ್ಲಿ C11 ಇಂದ C16 ವರೆಗೆ ಕೌಂಟ್ ಆಗಿದೆ ಅಂತ ಇಲ್ಲಿ C ಕಾಲಮ್ ನೇಮ್, 11 ರೋ ನೇಮ್, ನಂತರ C16 C ಅಲ್ಲಿ 16th ರೋ ವರೆಗೆ ನಾವು ಇಷ್ಟು ಕೌಂಟ್ ಮಾಡಿದೀವಿ ಅಂತ ನಮ್ಗಿಲ್ಲಿ ತೋರಿಸುತ್ತೆ. ಈ ರೀತಿಯಾಗಿ ನಾವು ಎಕ್ಸೆಲ್ ಅಲ್ಲಿ ತುಂಬಾ ಸುಲಭವಾಗಿ ಕೌಂಟ್ ಮಾಡಬಹುದು. ಅಥವಾ ನೀವೇ ಇಲ್ಲಿ ಫಾರ್ಮುಲಾವನ್ನ ಹಾಕಬಹುದು. ನಾವು ಎಕ್ಸೆಲ್ ಅಲ್ಲಿ ಯಾವುದೇ ಫಾರ್ಮುಲಾವನ್ನ ಯೂಸ್ ಮಾಡೋದಕ್ಕೆ ಮೊದಲು ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಈಕ್ವಲ್, ನಂತರ SUM ಸಮ್ ಓಪನ್ ಬ್ರಾಕೆಟ್, ನಂತರ ಸೆಲೆಕ್ಟ್, ಕ್ಲೋಸ್ ಬ್ರಾಕೆಟ್, ಎಂಟರ್. ಈ ರೀತಿಯಾಗಿ ನಾವು ಫಾರ್ಮುಲಾಗಳನ್ನ ಹಾಕಬಹುದು. ಅಥವಾ ಈಕ್ವಲ್ ನಾವು ಯಾವ ರೀತಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ತೀವಿ ಅದೇ ರೀತಿ ಮಾಡಬಹುದು. ಸೆಲೆಕ್ಟ್ ಪ್ಲಸ್ ಸೆಲೆಕ್ಟ್ ಪ್ಲಸ್ ಸೆಲೆಕ್ಟ್ ಪ್ಲಸ್ ಸೆಲೆಕ್ಟ್, ಎಂಟರ್. ಈ ರೀತಿಯಾಗಿ ಸಹ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನ ಹಲವಾರು ಫಾರ್ಮುಲಾಸ್ ಬರುತ್ತೆ. ನಾವು ಆ ಎಲ್ಲಾ ಫಾರ್ಮುಲಾಗಳನ್ನ ಯಾವ ರೀತಿ ಯೂಸ್ ಮಾಡ್ತೀವಂತ ನೋಡೋಣ.
ಮುಂದಿನ ಕ್ಲಾಸ್ಗಳಲ್ಲಿ.